ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಂದರ್ಯ ಚಿರಣ್. ನಾವಿವಾಗ ಕುಣಾಜಿಯಲ್ಲಿದ್ದೀವಿ. ನನ್ನ ಚಿಕ್ಕತ್ತೆ ಮನೆಗೆ ಬಂದಿದ್ದೀವಿ. ಚಿಕ್ಕತ್ತೆ ಅಂತಂದರೆ ನನ್ನ ಅತ್ತೆಯವರ ತಂಗಿ ಮನೆಗೆ ಬಂದಿದ್ದೀವಿ. ಯೂಶ್ವಲಿ ನಾನು ಆಫೀಸ್ ಇದ್ದಾಗಲೇ ಬೇಗ ಎದ್ದೇಳೋದಿಲ್ಲ. ಬಟ್ ಇವತ್ತು ಯಾಕೋ ಸೂರ್ಯಂಗೆ ಗುಡ್ ಮಾರ್ನಿಂಗ್ ಹೇಳಬೇಕಂತ ಅನ್ನಿಸ್ತು. ಯಾಕಂದರೆ ಸೂರ್ಯ ನಾನು ಹೇಳಿಲ್ಲ ಅಂದರೆ ಎದ್ದೇಳೋದೇ ಇಲ್ಲಲ್ಲ. ನೋಡಿ ಫ್ರೆಂಡ್ಸ್, ಇದು ನನ್ನ ಎರಡನೇ ಅತ್ತೆ. ಸ್ವಲ್ಪ ನನಗಿಂತ ಉದ್ದ ಜಾಸ್ತಿ. ಇವರು ಮನೆ ಹಿರಿಯರು. ಹಾಯ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ನಮ್ಮ ಪತಿದೇವರು ಇನ್ನು ಒಂದು ದಿನದಲ್ಲಿ ಅವರ ಕೂದಲು ಹಾರೋಗುತ್ತೆ. ಇಲ್ಲ, ಈಗ ಮಾಡ್ತೀನಿ. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅವ್ವ. ನನ್ನ ಮುಖ ನೋಡಂಗಿಲ್ಲ, ಹಂಗಾಗಿ ನಾ ಬ್ರಷೇ ಮಾಡಿಲ್ಲ. ಅಲ್ಲ, ನೀ ಬ್ರಷ್ ಮಾಡಿದಾರಲ್ಲ, ನಮ್ಮ ಮುಖ ನೋಡಂಗಿಲ್ಲ. ಹುಷಾರಿಲ್ಲ ಅವನಿಗೆ. ನಮಗಿಷ್ಟ ಅಂಥೇಳಿ ನೈಟು ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟು, ಫಿಶ್ ಫ್ರೈ, ಫಿಶ್ ಸಾಂಬಾರೆಲ್ಲ ಮಾಡಿದರು. ಅದು ಕಾಂಬಿನೇಷನ್ ಆಗಿ ಇಡ್ಲಿ ಚೆನ್ನಾಗಾಗುತ್ತೆ ಅಂತ ಇಡ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಾವನವರು ಆಕ್ಸಿಡೆಂಟ್ ಆಗಿ ಪಾಪ ರೆಸ್ಟ್ ಮಾಡ್ತಾ ಇದ್ದಾರೆ. ಆ ಮಂಗಳೂರಲ್ಲಿರೋ ಸೆಕೆಗೆ ಶರ್ಟ್ ಕೂಡ ಹಾಕೋದಕ್ಕಾಗೋದಿಲ್ಲ. ಇಲ್ಲಿ ನನ್ನ ಅತ್ತೆ ಹೇಳ್ತಾ ಇದ್ದಾರೆ, ನಾನು ಇವಾಗ ಎದ್ದಿದ್ದೀನಿ, ಎಲ್ಲರೂ ಇವಾಗ ಎದ್ದಿದ್ದಾರೆ, ಇವಳು ಮಾತ್ರ ಸ್ವಲ್ಪ ತಲೆ ಕಟ್ಕೊಂಬಂದ್ಬಿಟ್ಟು ಬೆಳಿಗ್ಗೆ ವೀಡಿಯೋ ಹಿಡ್ಕೊಂಡಿದ್ದಾಳೆ ಅಂಥೇಳಿ. ಆ್ಯಕ್ಚುಲಿ ಎಲ್ಲರೂ ಅವಾಗಿನ್ನೂ ಎದ್ದಿದ್ವಿ. ಜಸ್ಟ್ ನಾನು ಮಾತ್ರ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ಮಾವ ಎಲ್ಲ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ಈ ಥರ ಎಲ್ಲ ಕೆಲವೊಂದು ಸಲ ಸೈಡಲ್ಲಿ ನಿಂತ್ಕೊಂಡಿದ್ರು ಕೂಡ ಗ್ರಾಚಾರ ಕೆಟ್ಟಿದ್ದಾಗ ಏನು ಮಾಡೋದಕ್ಕಾಗತ್ತೆ ಅಲ್ವಾ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಎಷ್ಟು ಹುಷಾರಾಗಿದ್ರೂ ಸಾಲೋದಿಲ್ಲ. ನನ್ನ ಮಾವ ನಾನು ಎಷ್ಟೇ ಕಾಲೆಳೆದ್ರು, ಎಷ್ಟೇ ತಮಾಷೆ ಮಾಡಿದ್ರು ಪಾಪ ಅವರು ಅದಕ್ಕೊಂದು ಟಾಂಟ್ ಕೊಟ್ಕೊಂಡು ನನ್ನ ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡಿರ್ತಾರೆ ಹೊರತು ಬೇಜಾರು ಮಾಡ್ಕೊಳ್ಳೋದು. ಮನೇಲಿ ತಿಂಡಿ ತಿನ್ಕೊಂಡು ನಮ್ಮ ಅತ್ತೆನ ಅವರ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ವಿ. ಡ್ರಾಪ್ ಮಾಡಿ ವಾಪಸ್ ಬರ್ತಾ ಇದ್ದೀವಿ. ಪಾಪ ಟೀಚರ್ಸ್ ಲೈಫ್ ತುಂಬ ಕಷ್ಟ ಇರುತ್ತೆ. ಮಕ್ಳಿಗೆ ರಜೆ ಇದ್ರು ಅವ್ರಿಗೆ ರಜೆ ಸಿಗೋದಿಲ್ಲ. ಸೀಟ್ ಬೆಲ್ಟಿಗೋಸ್ಕರ ಫೈನ್ ಕಟ್ಟಿದ್ದಾರೆ. ನನಗೆ 1000 ಸಲ ಹೇಳ್ತಾರೆ ಸೀಟ್ ಬೆಲ್ಟ್ ಹಾಕು ಅಂತ. ಬಟ್ ಅವರೇ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಸಕಲೇಶ್ಪುರ ಟು ಮಂಗಳೂರು ಹೋಗಬೇಕಾದ್ರೆ ಮಧ್ಯದಲ್ಲಿ ಗಡಿ ಚೌಡಮ್ಮಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ವಿ. ಇನ್ನೇನು ಸ್ವಲ್ಪ ಮುಂದೆ ಅಲ್ವ, ಒಂದು 2 ನಿಮಿಷ ಅಷ್ಟೇ. ಅವರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಅಷ್ಟರಲ್ಲಿ ಪೊಲೀಸ್ ನೋಡಿಬಿಟ್ಟು ಬ್ಯಾರಿಕೇಡ್ ಹೇಳಿದ್ರು. ನನ್ನ ಗಂಡ ಗೌರ್ಮೆಂಟ್ ಚಲನ್ ಕೊಡಿ ಅಂತ ಹೇಳ್ಬಿಟ್ಟು ಫೈನ್ ಕಟ್ಟಿದ್ರು. ಫೈನ್ ಕಟ್ಟಿದ್ದೇನು ಬೇಜಾರಾಗಲಿಲ್ಲ ನಮಗೆ, ಯಾಕಂದರೆ ಅದು ದುಡ್ಡು ಗೌರ್ಮೆಂಟಿಗೆ ಹೋಗುತ್ತೆ. ಬಟ್ ಇವಾಗಿನ ಪೊಲೀಸ್ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ಸೈಡಲ್ಲಿ ಕೊಡ್ತೀರಾ ಅಥವಾ ಫೈನ್ ಕಟ್ತೀರಾ ಅನ್ನಂಗಾಗುತ್ತೆ. ಎಲ್ಲ ಪೊಲೀಸ್ಗಳು ಆ ಥರ ಇರಲ್ಲ, ಆದರೆ ನಾವು ನೋಡಿದಂಥ ಮೋಸ್ಟ್ ಆಫ್ ದ ಪೊಲೀಸ್ ಅದೇ ಥರ ಇದ್ದಾರೆ. ಲೆನ್ಸ್ ನೋಡ್ಕೊಂಡು ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸರಿಯಾಗುತ್ತೆ. ಬಟ್ ಆ್ಯಕ್ಚುಯಲ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಮನೆಯವರು ಯಾರಾದರೂ ಇರುವಾಗ ಅಥವಾ ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡಲ್ಲ. ಅವ್ರು ಮಾತಾಡೋದು ಬರೀ ಫ್ಯಾಮಿಲಿ ಮುಂದೆ. ಇಂಟ್ರೋವರ್ಟ್, ಕಂಪ್ಲೀಟಾಗಿ ಇಂಟ್ರೋವರ್ಟ್. ಚೂಸ್ ಮಾಡಿ ಮಾತಾಡ್ಸೋಂಥದ್ದು. ನನ್ನನ್ನು ಚೂಸ್ ಮಾಡಿರೋದಲ್ಲ, ಅದಕ್ಕೆ ನನ್ನ ಹತ್ರ ಮಾತ್ರ ಮಾತಾಡ್ತಾರೆ. ಇಲ್ಲಿ ನೋಡಿ, ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅಂತಂದರೆ ಒಂದು ದೊಡ್ಡ ಗುಂಡಿನ ಇಳಿಸ್ಕೊಂಡು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡುತ್ತೆ. ಪೋಲೋ ಗಾಡಿ ಆಫ್ ರೋಡಿಗೆಲ್ಲ ತಗೊಂಡು ಹೋಗ್ಬೋದಾ? ರೋಡಲ್ಲೂ ಪೋಲೋ ಗಾಡಿ ಹೆಂಗೆ ಅಂತಂದರೆ ಒಂಥರ ಶೋ ಪೀಸ್ ಇದ್ದಂಗೆ. ಅದನ್ನು ಆಫ್ ರೋಡಲ್ಲಿ ಏನಾದರೂ ತೊಗೊಂಡೋಗಿ, ಆಫ್ ರೋಡ್ ಬಿಡಿ, ಏನಾದರೂ ಅಕಸ್ಮಾತ್ ಒಂದು ಚಿಕ್ಕದಾಗಿ ಸ್ಕ್ರ್ಯಾಚ್ ಆಯಿತು ಅಂತ ಅಂದ್ರೂ ಅದಕ್ಕೂ ಕರೆಕ್ಟಾಗಿ ದುಡ್ಡು ಕಟ್ಟಿಟ್ಕೊಂಡಿರ್ಬೇಕು. ಈಗ ನೋಡಿ ಆ ಗುಂಡಿ ಹೆಂಗಿದೆ. ಪೋಲೋ ಒಂಥರ ರಾಯಲ್ ಕಿಡ್. ಅದಕ್ಕೆ ಅದರದ್ದೇ ಆದ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ.
ನನ್ನ ಗಂಡ ಸ್ವಲ್ಪ ಬ್ರ್ಯಾಂಡ್ ಅಂತ ಹೋಗ್ತಾರೆ ನಮ್ಮಂಗೆ ಲೋಕಲಲ್ಲ. ಸೊ ಅವರಿಗೆ ಇದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅನ್ಸಲ್ಲ. ಕಷ್ಟ ಅನ್ಸಿದ್ರು ಚಡ್ಡಿ ಜೋಬ್ ತೂತ ಆದ್ರೂ ಜೋಬಿಗೆ ಕತ್ರಿ ಬಿದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಗುಡುಗ್ತಾ ಇದೆ, ಮತ್ತೆ ಮಳೆ ಆಗ್ಬೋದು. ಬೆಳಿಗ್ಗೆನೆ ತುಂಬ ಜೋರು ಮಳೆ ಬಂತು, ಭೂಮಿನೂ ತಂಪಾಗಿದೆ. ಮನೆಗೆ ಬಂದ್ವಿ ಇವಾಗ. ಇಲ್ಲೊಬ್ರು ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ, ಹುಷಾರದು. ಅಮ್ಮ ನಿಂತ್ಕೊಂಡಿದ್ದಾರೆ. ನಾನು ಕಾರಿಂದ ಇಳ್ದಿದ ತಕ್ಷಣ ನನಗೆ ನೆಲ್ಲಿಕಾಯಿ ಥರದ್ದೇ ಒಂದು ಮರ ಕಾಣಿಸ್ತು. ಯಾವ ಮರ ಅಮ್ಮ ಅದು ಅಂತ ಕೇಳಿದೆ. ಜಿಂಬುಳಿ ಅಂತ ಹೇಳಿದರು. ನನಗೆ ಹುಳಿ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಕುಯ್ಯೋಕ್ಕೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಅವರೇ ಬೇಡ ನಾನು ಕುಯ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕುಯ್ತಾ ಇದ್ದಾರೆ. ಪಾಪ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಇವ್ರು ನಮ್ಮ ಚಿಕ್ಕತ್ತೆಯ ಅತ್ತೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ಬೇಸಿಗೆ ರಜದಲ್ಲೆಲ್ಲ ಅಜ್ಜಿ ಮನೆಗೆ ಹೋಗಿ ಅಷ್ಟು ಅಭ್ಯಾಸ ಇಲ್ಲ, ನಾನು ಹೋಗೂ ಇಲ್ಲ. ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ನಾವು ಮಧ್ಯಾಹ್ನ ಊಟ ಮಂಗಳೂರಲ್ಲೇ ಅತ್ತೆ ಮನೇಲಿ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೊರಟ್ವಿ. ನನ್ನ ಗಂಡಂಗೆ ಹರಕೆ ಕೊಡಬೇಕಿತ್ತು. ಸುಮಾರು ವರ್ಷದ ಹರಕೆ ಇತ್ತು, ಧರ್ಮಸ್ಥಳಕ್ಕೆ ಮುಡಿ ಕೊಡ್ತೀನಿ ಅನ್ನೋದು. ಇವಾಗ ಚಿರುನ ಬೆಳಿಗ್ಗೆ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಬಿಕಾಸ್ ಅವನಿಗೆ ತುಂಬ ವರ್ಷದ ಹರಕೆ ಇತ್ತು. ಈ ಸಲ ತೆಗಿಸ್ಬೇಕು ಅಂತ ಹೇಳ್ಬಿಟ್ಟು ಮುಡಿ ಕೊಟ್ಬಿಟ್ಟು ಬಂದಿದ್ದೀವಿ. ಶ್ರೀ ಮುಡಿ ಭವನ ಅಂತ ಹೇಳ್ಬಿಟ್ಟು ಮುಡಿ ಸಮರ್ಪಣೆ ಪ್ರವೇಶ ದ್ವಾರ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಒಂದು ಏನಂತಂದರೆ ಸ್ಟಾರ್ಟಿಂಗಲ್ಲಿ ಪಂಚಮುಡಿಗೆ 30 ರೂಪಾಯಿ ಇಸ್ಕೊಂಡ್ರು ಆ್ಯಂಡ್ ಹರಕೆ ಮುಡಿಗೆ 20 ರೂಪಾಯಿ ಇಸ್ಕೊಂಡ್ರು. ಅದಾದಮೇಲೆ ಅಲ್ಲಿ ಬೋರ್ಡ್ಗಳಿರುತ್ತೆ, ಕೂದಲು ತೆಗಿಯೋರಿಗೆ 20 ರೂಪಾಯಿ ಕೊಡಿ ಅಂತೇಳಿ. ಅದರೊಳಗಡೆ ಬ್ಲೇಡಿಗೋಸ್ಕರ 20 ರೂಪಾಯಿ ಇಸ್ಕೊತಾರೆ. ಆಮೇಲೆ ಮತ್ತೆ ಅಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ಅವರು ಯಾರು ಮುಡಿ ತೆಗಿತಾರೆ ಅವರು ನಿಮಗೆ ಮನಸ್ಸಿಗೆ ಇಷ್ಟ ಆದಷ್ಟು ಎಷ್ಟು ಕೊಡಿ ಅಷ್ಟು ಕೊಡಿ ಅಂತ ಬಿಟ್ಟು ಬಾಯಿ ಬಿಟ್ಟೆ ಕೇಳ್ತಾರೆ. ಅದೊಂಥರ ಸ್ಕ್ಯಾಮ್ ಇಲ್ಲಿ. ನಮ್ಮ ಮನೆಯವರು ಧನ್ವೀರ್ ಥರ ಇದ್ದೀನಿ ನಾನು, ಧನ್ವೀರ್ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮುಡಿ ತೆಗೆಸ್ಬಿಟ್ಟು ಫುಲ್ಲು ಕ್ಲೀನ್ ಶೇವ್ ಮಾಡಿಸ್ಬಿಟ್ಟು ಆಮೇಲೆ ಮದುವೆ ಆಗಬೇಕು, ಅವಾಗ ಗೊತ್ತಾಗುತ್ತೆ. ಆದ್ರೂ ಸಕ್ಕದಾಗಿ ಕಾಣ್ತಿದ್ದಾರೆ. ಹಿಂದೆ ಮಾತ್ರ ಸ್ವಲ್ಪ ಕೂದಲು ಬಿಟ್ಟಾಗ ಸೇಮ್ ಚಾಣಕ್ಯನ ಥರ ಕಾಣಿಸ್ತಾ ಇದ್ರು. ಮೇ ಬಿ ಹೆತ್ತವ್ರಿಗೆ ಹೆಗ್ಣನೂ ಮುದ್ದು ಅನ್ನೋರಂಗೆ ಕಟ್ಕೊಂಡವರಿಗೆ ಕಾಡು ಪಾಪನೂ ಮುದ್ದು ಅಂತ ಅನಿಸ್ಬೋದು. ಮೇ ಬಿ ತಲೆ ಮೇಲೆಲ್ಲ ಬಿಸಿಲಿಗೆ ಸ್ವಲ್ಪ ಸಣ್ಣದಾಗಿ ಗುಳ್ಳೆ ಆಗಿರುತ್ತಲ್ಲ, ಬೇವ್ರ ಗುಳ್ಳೆ, ಅದು ಹಂಗೆ ಒಡ್ಕೊಂಡ್ಬಿಟ್ಟಿದೆ, ರಕ್ತ ಸುರಿತಾ ಇದೆ. ಬೆಳಗಿನ ದರ್ಶನ ಕಷ್ಟ ಆಗ್ಬೋದು ಅಂತ ಸಂಜೆನೆ ಮುಡಿ ಕೊಟ್ಟು ನೇತ್ರಾವತಿ ಹತ್ರ ಹೋದ್ವಿ. ನೇತ್ರಾವತಿ ಹತ್ರ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ವಾಪಸ್ಸು ಸಹ್ಯಾದ್ರಿಗೆ ಹೋಗಿ ಅಲ್ಲಿ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಅಲ್ಲೇ ಸ್ಟೇ ಆದ್ವಿ.